ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗೆ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ನಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಸಂಬಂಧಪಟ್ಟಂಗೆ ನಾವು ಏನಾದರೂ ಸಮಸ್ಯೆ ಆದರೆ ಅಥವಾ ಏನಾದರೂ ಪ್ರಾಬ್ಲಮ್ ಆದರೆ ನಾವು ಯಾವ ರೀತಿ ಅದನ್ನ ರಿಪೋರ್ಟ್ ಮಾಡಿಬಿಟ್ಟು ಅದನ್ನ ಸರಿಪಡಿಸ್ಕೋಬಹುದು ಅಂತ ಚರ್ಚೆ ಮಾಡೋಣ. ಅದು ಯಾವುದೇ ಸಮಸ್ಯೆ ಇರಬಹುದು, ನಮ್ಮ ಅಕೌಂಟ್ ಇನ್ಆಕ್ಟಿವ್ ಆಗಿರ್ಬೋದು ಅಥವಾ ಅಕೌಂಟ್ ಅನ್ನೋದು ಬ್ಲಾಕ್ ಆಗಿರ್ಬೋದು, ಮತ್ತೆ ಯಾವುದೇ ಫೀಚರ್ ನಿಮಗೆ ವರ್ಕ್ ಆಗದೇ ಇರಬಹುದು, ಅಥವಾ ನಿಮಗೆ ರೀಲ್ಸ್ ಅನ್ನೋದು ಕರೆಕ್ಟಾಗಿ ಶೋ ಆಗ್ತಾ ಇಲ್ಲ ಇರಬಹುದು, ಅಥವಾ ಇನ್ಯಾವುದೇ ಪ್ರಾಬ್ಲಮ್ ಇರ್ಬೋದು. ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಸಂಬಂಧಪಟ್ಟಂತ ಯಾವುದೇ ಪ್ರಾಬ್ಲಮ್ ಇದ್ರೂ ಕೂಡ ಅವರ ಒಂದು ಹೆಲ್ಪ್ ಡೆಸ್ಕ್ ನಲ್ಲಿ ಹೋಗ್ಬಿಟ್ಟು ನಾವು ಅಲ್ಲಿ ರಿಪೋರ್ಟ್ ಮಾಡಬೇಕಾಗುತ್ತೆ, ಅಂದ್ರೆ ಒಂದು ಮೇಲ್ ನ ಮಾಡಬೇಕಾಗುತ್ತೆ. ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇಲ್ಲಿ ನೀವು ನಿಮ್ಮ ಒಂದು ಅಕೌಂಟ್ ಬೈ ಚಾನ್ಸ್ ನಿಮ್ಮ ಅಕೌಂಟ್ ಅನ್ನೋದು ಬ್ಲಾಕ್ ಆಗಿದ್ರೆ ನಿಮ್ಮ ಅಕೌಂಟ್ ಇಂದ ನಿಮಗೆ ಮೇಲ್ ಮಾಡೋದಕ್ಕೆ ಬರೋದಿಲ್ಲ. ಅಂತ ಸಮಯದಲ್ಲಿ ಏನ್ ಮಾಡ್ಬೇಕಂದ್ರೆ ನೀವು ಬೇರೆ ಅಕೌಂಟ್ ಅನ್ನ ಯೂಸ್ ಮಾಡಿಬಿಟ್ಟು ನಿಮ್ಮ ಅಕೌಂಟ್ ಡೀಟೇಲ್ಸ್ ನ ಅಲ್ಲಿ ಆ ಮೇಲ್ ನಲ್ಲಿ ಮೆನ್ಷನ್ ಮಾಡಿ ಕಳಿಸ್ಬೇಕಾಗುತ್ತೆ. ಅಥವಾ ನಿಮ್ಮ ಅಕೌಂಟ್ ಬ್ಲಾಕ್ ಆಗಿದೆ ಅಂದ್ರೆ ನಿಮ್ಮ ಸ್ನೇಹಿತರೆ ಯಾವುದೇ ಬೇರೆಯವರ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನ ಯೂಸ್ ಮಾಡಿಕೊಂಡು ನೀವು ನಿಮ್ಮ ಅಕೌಂಟ್ ಡೀಟೇಲ್ಸ್ ನ ಆ ಒಂದು ಮೇಲ್ ನಲ್ಲಿ ಮೆನ್ಷನ್ ಮಾಡಿಬಿಟ್ಟು ಕಳಿಸ್ಬೇಕಾಗುತ್ತೆ. ನಾನು ಹೇಳ್ತೀನಿ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ. ಅಥವಾ ನಿಮ್ಮದೇ ಆದಂತ ಬೇರೆ ಅಕೌಂಟ್ ನಿಂದ ಒಂದು ಅಕೌಂಟ್ ಬ್ಲಾಕ್ ಆಗಿದೆ ಅಥವಾ ಇನ್ಆಕ್ಟಿವ್ ಆಗಿದೆ ಏನಾದರೂ ಸಮಸ್ಯೆ ಆಗಿದೆ ಅನ್ಕೊಳ್ಳಿ, ಅಥವಾ ಸಸ್ಪೆಂಡ್ ಆಗಿದೆ ಅನ್ಕೊಳ್ಳಿ, ಆ ಒಂದು ಅಕೌಂಟ್ ಬಗ್ಗೆ ನಾವು ಬೇರೆ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ನಿಂದ ಅಲ್ಲಿ ನಾವು ಮೇಲ್ ಮಾಡಬಹುದು. ಮೇಲ್ ಮಾಡ್ತಿರ್ಬೇಕಾದ್ರೆ ಆ ಮೇಲ್ ನಲ್ಲಿ ನಮ್ಮ ಒಂದು ಯೂಸರ್ ನೇಮ್ ಹಾಗೂ ನಮ್ಮ ಒಂದು ಫೋನ್ ನಂಬರು, ನಮ್ಮ ಒಂದು ಏನು ಪ್ರೊಫೈಲ್ ನೇಮ್ ಇರುತ್ತೆ ಅದನ್ನ ಮೆನ್ಷನ್ ಮಾಡಿ ಕಳಿಸ್ಬೇಕಾಗುತ್ತೆ. ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ. ಮೊದಲು ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನ ಓಪನ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮೊದಲು ಇಲ್ಲಿ ಸ್ನೇಹಿತರೆ ಏನ್ ಮಾಡ್ಬೇಕು ಅಂದ್ರೆ ಅದರ ನೀವು ಏನ್ ಪ್ರಾಬ್ಲಮ್ ಆಗಿದೆ ಅದನ್ನ ನೀವು ಸ್ಕ್ರೀನ್ ಶಾಟ್ ಅಥವಾ ಫೋಟೋನ ತೆಗೆದು ಇಟ್ಕೋಬೇಕು. ಆ ಫೋಟೋನ ನಾವು ಆ ಮೇಲ್ನೊಂದಿಗೆ ಕಳಿಸ್ಬೇಕಾಗುತ್ತೆ. ಕಳಿಸಿದ್ರೆ ನಮಗೆ ಆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ತುಂಬಾನೇ ಈಸಿ ಆಗುತ್ತೆ. ಇಲ್ಲಿ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನ ಓಪನ್ ಮಾಡ್ಕೊಳ್ಳಿ. ನೀವು ನಿಮ್ಮ ಅಕೌಂಟ್ ಇರ್ಬೋದು ಅಥವಾ ನಿಮ್ಮ ಅಕೌಂಟ್ ಓಪನ್ ಆಗದೇ ಇದ್ರೆ ಬೇರೆ ನಿಮ್ಮ ಸ್ನೇಹಿತರ ಅಕೌಂಟ್ ಅನ್ನು ಬೇಕಾದ್ರೂ ಓಪನ್ ಮಾಡ್ಕೊಳ್ಳಿ. ನಂತರದಲ್ಲಿ ಇಲ್ಲಿ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಹೆಲ್ಪ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿದೆ ನೋಡಿ ಹೆಲ್ಪ್ ಅಂತ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಹೆಲ್ಪ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ರಿಪೋರ್ಟ್ ಎ ಪ್ರಾಬ್ಲಮ್ ಅಂತ ಬರ್ತಾ ಇದೆ ಸ್ನೇಹಿತರೆ. ರಿಪೋರ್ಟ್ ಎ ಪ್ರಾಬ್ಲಮ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನಂತರದಲ್ಲಿ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ರಿಪೋರ್ಟ್ ಪ್ರಾಬ್ಲಮ್ ವಿದೌಟ್ ಶೇಕಿಂಗ್ ಅಂತ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರಿಪೋರ್ಟ್ ಪ್ರಾಬ್ಲಮ್ ವಿದೌಟ್ ಶೇಕಿಂಗ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಇನ್ಕ್ಲೂಡ್ ಅಂಡ್ ಕಂಟಿನ್ಯೂ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ಏನ್ ಪ್ರಾಬ್ಲಮ್ ಆಗಿದೆ ಅಂತ. ಇಲ್ಲಿ ನಾನು ಈ ರೀತಿ ಒಂದು ಮೇಲ್ನ ರೆಡಿ ಮಾಡಿದ್ದೀನಿ ಸ್ನೇಹಿತರೆ. ಇದನ್ನ ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ, ವಿಡಿಯೋನ ಪೋಸ್ ಮಾಡಿ ಬೇಕಾದ್ರೆ ಒಂದ್ಸಾರಿ ಓದಿ. ಇಲ್ಲಿ ನೋಡ್ಬೋದು ನಾನು ಇಲ್ಲಿ ಯುವರ್ ಯೂಸರ್ ನೇಮ್ ಅಂತ ಏನಿದೆ ಅಲ್ಲಿ ನಿಮ್ಮ ಯೂಸರ್ ನೇಮ್ ಹಾಗೂ ಡೇಟ್ ಅಂದ್ರೆ ಆ ಡೇಟ್ ನೀವು ಯಾವ ಡೇಟ್ನ ಮೇಲ್ ಮಾಡ್ತಾ ಇದ್ರೆ ಆ ಡೇಟ್ನ ಹಾಕ್ಬೇಕಾಗುತ್ತೆ. ಹಾಗೆ ಇಲ್ಲಿ ಮೇಲ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ನಾನು ಒಂದು ಅಕೌಂಟ್ ಇನ್ಆಕ್ಟಿವ್ ಬಗ್ಗೆ ನಾನು ಮೇಲ್ ಮಾಡಿದ್ದೀನಿ. ನೀವು ನಿಮ್ಮ ಏನು ಪ್ರಾಬ್ಲಮ್ ಇದೆ ಅದನ್ನ ಬರೀಬೇಕಾಗುತ್ತೆ. ಇದೇ ಮೇಲ್ ನೀವು ಕಾಪಿ ಮಾಡಬೇಡಿ. ಸ್ವಲ್ಪ ನಿಮ್ಮ ಪ್ರಾಬ್ಲಮ್ ಏನಿದೆ ಅದನ್ನ ಚೇಂಜಸ್ ಮಾಡ್ಕೊಳ್ಳಿ. ಕೇವಲ ಇದು ಫಾರ್ಮ್ಯಾಟ್ ಮಾತ್ರ ಈ ರೀತಿ ಬರೀಬೇಕಂತ ನೀವು ನೋಡ್ಕೊಳ್ಳಿ. ನಂತರದಲ್ಲಿ ಇಲ್ಲಿ ಅಪ್ಲೋಡ್ ಅಂತ ಏನು ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಆ ಫೋಟೋ ನಾನು ಹೇಳಿದ್ನಲ್ಲ ಆ ಫೋಟೋನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಈ ರೀತಿ ಯಾವ್ದಾದ್ರು ಆ ಒಂದು ಪ್ರಾಬ್ಲಮ್ ಬಗ್ಗೆ ಏನ್ ನೀವು ಸ್ಕ್ರೀನ್ ಶಾಟ್ ಅಥವಾ ಫೋಟೋ ತೆಗೆದು ಇಟ್ಕೊಂಡಿದ್ದೀರಾ ಆ ಒಂದು ಫೋಟೋನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಮತ್ತೆ ಆ ಮೇಲ್ನಲ್ಲಿ ಕೊನೆಗೆ ಯುವರ್ ಯೂಸರ್ ನೇಮ್ ಅಂತ ಎಲ್ಲ ಕೊಟ್ಟಿದ್ದೀನಿ. ನಂತರದಲ್ಲಿ ಇಲ್ಲಿ ಸೆಂಡ್ ಮಾಡ್ತೀನಿ. ಅಲ್ಲಿ ನಿಮ್ಮ ಒಂದು ಯೂಸರ್ ನೇಮ್ ಬರಿಬೇಕಾಗುತ್ತೆ ಹಾಗೂ ನಿಮ್ಮ ಒಂದು ಫೋನ್ ನಂಬರ್ನ ಅಲ್ಲಿ ಬರಿಬೇಕಾಗುತ್ತೆ. ಇಲ್ಲಿ ನೋಡಿ ಸೆಂಡ್ ಮಾಡಿದ ತಕ್ಷಣದಲ್ಲಿ ನಮ್ಮ ರಿಪೋರ್ಟ್ ಅನ್ನೋದು ಸೆಂಡ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ನೋಡ್ಬೋದು ಇನ್ಸ್ಟಾಗ್ರಾಮ್ ಬಗ್ ರಿಪೋರ್ಟೆಡ್ ಅಂತ ಬಂತು. ಅಂದ್ರೆ ನಾವು ಕಳಿಸಿರುವಂತ ಒಂದು ಪ್ರಾಬ್ಲಮ್ ಒಂದು ಏನ್ ಮೇಲ್ ಅನ್ನೋದು ಈಗ ಸೆಂಡ್ ಆಗಿದೆ. ಇದು ಸ್ವಲ್ಪ ಸಮಯದ ನಂತರ ಸಾಲ್ವ್ ಆಗುತ್ತೆ ಸ್ನೇಹಿತರೆ. 24 hours ತಗೋಬಹುದು ಅಥವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿನೂ ತಗೋಬಹುದು. ಇಷ್ಟು ನಾವು ಮೇಲ್ನ ಕಳಿಸಿದ ನಂತರದಲ್ಲಿ ಆ ಮೇಲ್ನಲ್ಲಿ ಸ್ನೇಹಿತರೆ ನಾನು ಏನು ಕೊನೆಗೆ ಆ ಮೇಲ್ನ ಎಂಡಿಗೆ ನಾನೇನು ಇದನ್ನ ಯುವರ್ ನೇಮ್ ಅಂತ ಏನು ಹಾಕಿದ್ದೀನಿ, ಯೂಸರ್ ನೇಮ್, ಇಮೇಲ್ ಐ ಡಿ, ಫೋನ್ ನಂಬರ್ 3 ಆಪ್ಷನ್ಸ್ಗಳಿದೆ. ಆ 3 ಆಪ್ಷನ್ಸ್ನ ಯುವರ್ ಯೂಸರ್ ನೇಮ್, ಯುವರ್ ಇಮೇಲ್ ಐ ಡಿ ಮತ್ತೆ ಯುವರ್ ಫೋನ್ ನಂಬರ್ ಅಂತ, ಅಂದ್ರೆ ನಿಮ್ಮ ಒಂದು ಯೂಸರ್ ನೇಮ್ ಏನಿದೆ ಇನ್ಸ್ಟಾಗ್ರಾಮ್, ನಂತರದಲ್ಲಿ ನಿಮ್ಮ ಒಂದು ಯೂಸರ್ ಐ ಡಿ ಏನಿದೆ ಹಾಗೆ ನಿಮ್ಮ ಒಂದು ಫೋನ್ ನಂಬರ್ ಏನಿದೆ ಅವುಗಳನ್ನ ನೀವು ಅಲ್ಲಿ ಹಾಕಬೇಕಾಗುತ್ತೆ. ಅಂದ್ರೆ ಅವರಿಗೆ ಆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ.
ಈ ರೀತಿ ನಾವು ಇನ್ಸ್ಟಾಗ್ರಾಮ್ನ ಯಾವುದೇ ಸಮಸ್ಯೆ ಇದ್ರೂ ಕೂಡ ರಿಪೋರ್ಟ್ ಮಾಡಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಏನು ಸಮಸ್ಯೆಗಳು, ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್